ನೋಡಿ, ಏನಾದರೂ ಒಳ್ಳೇದಾಗಬೇಕು ಅಂದರೆ ಅದರ ಮುನ್ಸೂಚನೆ ಸಿಗುತ್ತದೆ. ನನಗೆ ಗೊತ್ತಿಲ್ಲ ಯಾಕೆ ಆ ಏಪ್ರಿಲ್ ತಿಂಗಳಲ್ಲಿ ನಿಮ್ಮನ್ನು ಬದಲಾಗಿ ಅಂತ ನಾನು ಪ್ರೇರೇಪಿಸಿದೆ, ನನ್ನಿಂದ ಯಾಕೆ ಆ ಮಾತುಗಳು ಬಂತು ನಿಜವಾಗ್ಲೂ ಗೊತ್ತಿಲ್ಲ. ನಾನು ಬಂದು ಕೂತ್ಕೊಂಡೆ, ಏನೋ ಹೇಳಬೇಕು ಅಂತ ಅನ್ನಿಸ್ತು, ಹೇಳಿದೆ. ಬಟ್ ಈಗ ಲೆಕ್ಕಾಚಾರ ಆಗಿದಾಗ ಗುರುವಿನ ಒಂದು ಸಂಚಾರ ಆಗ್ತಾ ಇದೆ. ಅಂದರೆ ಮಿಥುನ ರಾಶಿಯಲ್ಲಿರುವ ಗುರು ಇದೇ ವರ್ಷ ಅಂದರೆ 2026 ಜೂನ್ 2ನೇ ತಾರೀಕು ಕರ್ಕಾಟಕ ರಾಶಿಗೆ ಬರ್ತಾರೆ. ಗುರುವಿಗೆ ಅದು ಉಚ್ಚ ಸ್ಥಾನ. ಗುರು ಸಂಚಾರ ಮಾಡಬೇಕಾದ್ರೆ ಅಂದರೆ ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಹೋಗಬೇಕಾದ್ರೆ 2 ತಿಂಗಳ ಮುಂಚೆನೇ ಅದರ ಸೂಚನೆಯನ್ನು ಕೊಡ್ತಾರಂತೆ. ಸೊ ಎಲ್ಲೋ ಒಂದು ಕಡೆ ನನ್ನಿಂದ ನೀವು ಬದಲಾಗಿ ಎಲ್ಲವೂ ನಿಮ್ಮ ಪರವಾಗಿ ಕೆಲಸಗಳಾಗುತ್ತೆ, ನಾನು ಬರ್ತಾ ಇದ್ದೀನಿ, ಸೊ ನೀವು ಬದಲಾಗಬೇಕು, ಏನು ನಾನು ಕೊಡುವಂತಹ ವಿಚಾರಗಳನ್ನು ನೀವು ಸರಿಯಾಗಿ ಬಳಸ್ಕೋಬೇಕು. ಈ ಥರದ ವಿಚಾರಗಳಲ್ಲಿ ನಿಮಗೆ ಒಂದು ಮುನ್ಸೂಚನೆಯನ್ನು ಗುರು ಖಂಡಿತ ನನ್ನಿಂದ ಕೊಡಿಸಿರ್ಬಹುದೇನೋ, ಅದೇ ಥರ ಅಂದುಕೊಳ್ಳೋಣ. ಎಸ್, ಏನಕ್ಕೆ ಅಂದರೆ ಈಗ ಏಪ್ರಿಲ್ ಮೇ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆಯ ಘಟ್ಟ. ಯಾಕೆ ಅಂದರೆ ಗುರು ಬದಲಾವಣೆಯ ಮುನ್ಸೂಚನೆಗಳು ಹೆಚ್ಚಾಗಿ ಸಿಗುತ್ತೆ. ಎಲ್ಲ ರಾಶಿಯವರೆಗೂ 2 ತಿಂಗಳು ಮುಂಚೆನೇ ಸಿಗುತ್ತೆ. ಸೊ ಹಾಗಾಗಿ ಈ ಗುರು ಸಂಚಾರದ 1 ವರ್ಷದ ಫಲಗಳ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪ್ರತಿ ಪಾಯಿಂಟ್ಸು ಅರ್ಥ ಮಾಡಿಕೊಂಡ್ರೆ ಇದನ್ನು ನೀವು ಹೇಗೆ ಬಳಸ್ಕೋಬೇಕು, ಇದರಿಂದ ನಿಮಗೆ ಯಾವ ವಿಚಾರಗಳಲ್ಲಿ ಅಭಿವೃದ್ಧಿ ಆಗುತ್ತೆ, ಎಲ್ಲಿ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಎಲ್ಲವೂ ಗೊತ್ತಾಗುತ್ತೆ. ಎಸ್, ಪುನರ್ವಸು ನಕ್ಷತ್ರದಲ್ಲೇ ಜೂನ್ 2ನೇ ತಾರೀಕು ಗುರು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರ್ತಾರೆ. ಅಲ್ಲಿಂದ ಪುಷ್ಯ ಮತ್ತು ಆಶ್ಲೇಷ ನಕ್ಷತ್ರದಲ್ಲಿ ಸಂಚರಿಸುತ್ತಾ 1 ವರ್ಷವನ್ನು ಕಳೀತಾರೆ. ಮಧ್ಯದಲ್ಲಿ ನಿಮ್ಮ ರಾಶಿಗೂ ಬರ್ತಾರೆ. ಸೊ ಅದು ವಕ್ರ ಸಂಚಾರವನ್ನು ಪಡೆದುಕೊಂಡು ಆ ಟೈಮಲ್ಲಿ ಆ ಪ್ಯಾಕೇಜ್ ಸಪ್ರೇಟಾಗಿ ಮಾಡೋಣ ನಿಮಗೆ ಮತ್ತು ಎಲ್ಲ ರಾಶಿಗಳಿಗೂ. ಬಟ್ ಈಗ ಕಂಪ್ಲೀಟಾಗಿ 1 ವರ್ಷದ ಫಲವನ್ನು ನೋಡೋಣ. ಈಗ ರವಿ ಆತ್ಮಕಾರಕ ಅಂತ ಹೇಳ್ತೀವಿ, ಯಾಕೆಂದರೆ ಸಿಂಹರಾಶಿ ಅಧಿಪತಿ ರವಿ. ಅದೇ ರೀತಿ ಗುರುವನ್ನು ಜ್ಞಾನಕಾರಕ ಅಂತ ಹೇಳ್ತೀವಿ. ಸೊ ಹಾಗಾಗಿ ಈ 12ನೇ ಮನೆ ವ್ಯಯಸ್ಥಾನಕ್ಕೆ ಗುರು ಬಂದಿದ್ದಾರೆ, ಅದು ಉಚ್ಚ ಸ್ಥಾನ. ಹಾಗಾಗಿ ನೀವು ತುಂಬ ಭಯಪಡೋ ಅವಶ್ಯಕತೆ ಇಲ್ಲ. ಏನಕ್ಕೆ ಅಂದರೆ ನಿಮ್ಮ ಖರ್ಚು ವೆಚ್ಚಗಳನ್ನು 1 ವರ್ಷಗಳ ಕಾಲ ಗುರು ನೋಡ್ಕೊಳ್ತಾರೆ. ನೀವು ಬೇಡದ ವೆಚ್ಚಗಳನ್ನು ಕಡಿಮೆ ಮಾಡಿ ಆ ವ್ಯಯವನ್ನು ಒಳ್ಳೆಯ ವ್ಯಯವಾಗಿ ಮಾಡಿಕೊಳ್ಳುವಂತಹ ವರ್ಷ, ಅದರ ಕಡೆ ಹೆಚ್ಚಿನ ಗಮನ ಕೊಡಬೇಕು. ಓಕೆ, ಈಗ ಇರಲಿ, ಗುರು ನಿಮ್ಗೆ ಯಾರು? ನಿಮ್ಮ ಪಂಚಮಾಧಿಪತಿ ಅಂದರೆ ಪೂರ್ವ ಪುಣ್ಯ ಸ್ಥಾನದ ಅಧಿಪತಿ, ಅದರ ಜೊತೆಗೆ ಅಷ್ಟಮ ಸ್ಥಾನದ ಅಧಿಪತಿ, 8ನೇ ಮನೆಯ ಅಧಿಪತಿ. ಈಗ 12ನೇ ಮನೆಯಲ್ಲಿ ಕುಂತಿದ್ದಾರೆ ನೋಡಿ. ಒಂದು ದುಸ್ಥಾನದ ಅಧಿಪತಿ ಇನ್ನೊಂದು ದುಸ್ಥಾನಕ್ಕೆ ಬಂದು ಕುಂತ್ಕೊಂಡಾಗ ಅದು ವಿಪರೀತ ರಾಜಯೋಗ ಆಗುತ್ತೆ. ಇದರ ಅರ್ಥ 12ನೇ ಮನೆಯಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸುಲಭವಾಗಿ ನಿಮ್ಮ ಶತ್ರುಗಳನ್ನು ನೀವು ಜಯಿಸ್ತೀರಾ. ಅಂದರೆ ಇಷ್ಟು ದಿನ ಕೋರ್ಟ್ ಕೇಸ್ಗಳು ಪೆಂಡಿಂಗ್ ಇದ್ದರೆ ಹಂತವಾಗಿ ಆ ಕೇಸ್ ನಿಮ್ಮ ಪರವಾಗಿ ಬರುತ್ತೆ. ವ್ಯಾಪಾರದಲ್ಲಿ ಕಾಂಪಿಟೇಷನ್ ಜಾಸ್ತಿಯಾಗಿ ನೀವು ಲಾಸಸ್ನ ಇಷ್ಟು ದಿನ ಕಂಡುಕೊಂಡಿದ್ದರೆ ಈಗ ಆ ವ್ಯಾಪಾರದಲ್ಲಿ ವೃದ್ಧಿ ಆಗುತ್ತೆ. ನಿಮ್ಮ ಕಾಂಪಿಟೇಷನ್ ನಿಮಗೆ ಗೆಲುವು ತಂದು ಕೊಡುತ್ತೆ. ಅದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಅಟೆಂಡ್ ಮಾಡೋರಿಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಸೂರ್ಯ ಸರ್ಕಾರಿ ಕಾರಕ, ಗೌರ್ಮೆಂಟ್ ಕೆಲಸ ಡೆಫಿನೆಟ್ಲಿ ಸಿಗುತ್ತೆ. ಸೊ ಈ ಥರದ ಒಳ್ಳೊಳ್ಳೆ ವಿಚಾರಗಳು 1 ವರ್ಷಗಳ ಕಾಲ ಸಿಂಹ ರಾಶಿ ಸಿಂಹ ಲಗ್ನದವರಿಗೆ ಕಾಯ್ತಾ ಇದೆ. ಸೊ ಒಂದೊಂದೇ ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋಗೋಣ. ಈಗ 12ನೇ ಮನೆ. ಸೊ 12ನೇ ಮನೆ ಅಂದರೆ ವ್ಯಯ. ಈ 5ನೇ ಮನೆಯ ಅಧಿಪತಿ 12ನೇ ಮನೆಯಲ್ಲಿ ಕುಂತಿರೋದ್ರಿಂದ ನೀವು, ಅದು ಅಷ್ಟಮ ಸ್ಥಾನದ ಅಧಿಪತಿಯೂ ಆಗಿರೋದ್ರಿಂದ ನೀವು ಯಾವುದೋ ಒಂದು ಹಳೆಯ ಪ್ರಾಪರ್ಟಿಯನ್ನು ಮಾರ್ತೀರಾ, ಬಂದ ಹಣವನ್ನು ನಿಮ್ಮ ಮಕ್ಕಳ ಉನ್ನತ ವ್ಯಾಸಂಗಕ್ಕಾಗಿ ಬಳಸ್ಕೊಳ್ತೀರಾ. ಅಂದರೆ ಬಂದದ್ದನ್ನು ಒಂದು ಬೇರೆ ಥರದ ಬೇಡವಾದ ವ್ಯಯ ಆಗೋದಕ್ಕೆ ಬಿಡದೆ ಒಳ್ಳೆಯ ರೀತಿಯ ವ್ಯಯ ಆಗೋದಕ್ಕೆ ಗುರು ನೋಡ್ಕೊಳ್ತಾರೆ. ಡೆಫಿನೆಟ್ಲಿ ಗುರುವಿನ ಒಂದು ಈ ಬದಲಾವಣೆಯಿಂದ ನಿಮ್ಮ ಮಕ್ಕಳು ಉನ್ನತ ವ್ಯಾಸಂಗಕ್ಕಾಗಿ ಸ್ವಲ್ಪ ದೂರ ಹೋಗಿ ಓದುತ್ತಾರೆ. ಯಾಕೆಂದರೆ 12ನೇ ಮನೆ ವಿದೇಶವನ್ನು ಸೂಚಿಸುತ್ತೆ. ಸೊ ಹಾಗಾಗಿ ಅಲ್ಲಿಗೆ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಇನ್ನು 12ನೇ ಮನೆಯಲ್ಲಿ ಗುರುವಿನ ಸಂಚಾರ ಆಗಬೇಕಾದ್ರೆ ಸ್ವಲ್ಪ ಆಧ್ಯಾತ್ಮದ ಕಡೆ ಒಲವು ಜಾಸ್ತಿ ಆಗುತ್ತೆ. ನಿಮ್ಮಲ್ಲೂ ಕೂಡ ದೈವಿಕ ಕಳೆ ಬರುತ್ತೆ. ಪೂಜೆ ಪುನಸ್ಕಾರ ಅಂತ ಭಾಗಿಯಾಗ್ತೀರಾ. ತೀರ್ಥಯಾತ್ರೆಗಳಿಗೆ ಹೋಗಿ ಬರ್ತೀರಾ. ಇಲ್ಲಿಯೂ ಕೂಡ ಒಂದಷ್ಟು ಖರ್ಚುಗಳಾಗುತ್ತೆ. ಈ ಖರ್ಚುಗಳನ್ನು ಮಾಡಿದ್ರೆ ನಿಮಗೆ ಆಗಬೇಕಾಗಿರುವ ದುಂದು ವೆಚ್ಚಗಳೆಲ್ಲ ಕಡಿಮೆ ಆಗುತ್ತೆ.
ಎಸ್, ನಾನು ಮೊದಲೇ ಹೇಳಿದಂತೆ 12ನೇ ಮನೆ ಒಂದು ದೂರದ ಸ್ಥಳವನ್ನು ಸೂಚಿಸುತ್ತೆ. ಉದ್ಯೋಗದ ನಿಮಿತ್ತ, ವ್ಯಾಪಾರದ ನಿಮಿತ್ತ ಒಂದು ದೂರ ಪ್ರಯಾಣವನ್ನು ಮಾಡಬೇಕಾಗಿ ಬರುತ್ತೆ. ಅದೇ ರೀತಿ ವಿದೇಶಕ್ಕೆ ಪ್ರಯಾಣವನ್ನು ಬೆಳೆಸ್ಬೋದು, ವಿದೇಶಿ ಸಂಬಂಧಿತ ವ್ಯವಹಾರಗಳಲ್ಲಿ ಪಾಲ್ಗೊಳ್ಳಬಹುದು. ಸೊ ಅದಕ್ಕೆ ಓಡಾಟಕ್ಕೆ ಒಂದಷ್ಟು ಖರ್ಚುಗಳಾದರೂ ಅದರಿಂದ ಹೆಚ್ಚು ಲಾಭಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಹಾಗೆ 12ನೇ ಮನೆ ಶಯನ ಸ್ಥಾನ ಆಗಿರೋದ್ರಿಂದ ಈ 1 ವರ್ಷಗಳ ಕಾಲ ಏನು ನಿದ್ದೆಯ ಸಮಸ್ಯೆಯಲ್ಲಿ ನೀವು ಬಳಲ್ತಾ ಇದ್ರಿ ಅದೆಲ್ಲವೂ ಬಗೆಹರಿಯುತ್ತೆ. ಮಾನಸಿಕವಾಗಿ ಸ್ವಲ್ಪ ನೆಮ್ಮದಿಯಾಗಿರ್ತೀರ. ಇನ್ನು ನಿಮ್ಮ ಲಗ್ನದಲ್ಲೇ ಕೇತುವಿನ ಸಂಚಾರ ಈಗ ಮಖ ನಕ್ಷತ್ರದಲ್ಲಿ ಆಗ್ತಾ ಇದೆ. ಇದು 18 ವರ್ಷಗಳಿಗೊಮ್ಮೆ ಅಲ್ಲಿಗೆ ಬರೋದು, ಕೇತು ಆ ನಕ್ಷತ್ರಕ್ಕೆ ಬರೋದು. ಇದು ಒಳ್ಳೆಯ ಕಾಲ. ಈ ಹಿಂದೆ ಅಂದರೆ ನೀವು ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಕರ್ಮಗಳಿಗೆ ಇಲ್ಲಿ ಫಲ ಸಿಗುತ್ತೆ. ಖಂಡಿತ ಅಲ್ಲೇನಾದರೂ ಒಳ್ಳೆಯದಾಗಿದ್ದರೆ ಇಲ್ಲಿ ಡೆಫಿನೆಟ್ಲಿ ಒಳ್ಳೆಯದಾಗುತ್ತೆ. ಡೆಫಿನೆಟ್ಲಿ ತುಂಬ ವಿಚಾರಗಳಲ್ಲಿ ಸಿಂಹ ರಾಶಿಯವರಿಗೆ ಹಲವಾರು ಬದಲಾವಣೆಗಳಿವೆ. ಸ್ಪೆಷಲಿ ರಾಜಕಾರಣಿಗಳು, ಸರ್ಕಾರಿ ಅಧಿಕಾರಿಗಳು. ಈಗ ಅದನ್ನು ನಾನು ಸಪ್ರೇಟಾಗಿ ತಿಳಿಸ್ತೀನಿ, ಯಾಕೆಂದರೆ ಕೇತು ಮಖ ನಕ್ಷತ್ರಕ್ಕೆ ಬಂದಿದ್ದಾರೆ 18 ವರ್ಷಗಳ ನಂತರ. ಸೊ ಅದರ ಸಂಪೂರ್ಣ 12 ರಾಶಿಗಳಿಗೂ ನಾನು ತಿಳಿಸ್ಬೇಕು. ಅದರಲ್ಲಿ ಸಿಂಹ ರಾಶಿಯವರು ಸ್ಪೆಷಲಿ ರಾಜಕಾರಣಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ ಹೆಚ್ಚಿನ ಪ್ರಮುಖ ವಿಚಾರಗಳಿವೆ, ಅದನ್ನು ಅಲ್ಲಿ ನಾನು ತಿಳಿಸ್ತೀನಿ. ಆದರೂ ಇಲ್ಲೇ ಹೇಳ್ತಾ ಇದ್ದೀನಿ, ಕೇತು ನಿಮಗೆ ಈಗ ಸ್ವಲ್ಪ ರಿಲೀಫನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಇಂದಿನ ಕರ್ಮಗಳಿಗೆ ಈಗ ರಿಸಲ್ಟ್ ಸಿಗ್ತಾ ಇದೆ. ಅಲ್ಲಿ ಒಳ್ಳೆಯದಾಗಿದ್ದರೆ ಡೆಫಿನೆಟ್ಲಿ ಇಲ್ಲಿ ಅದು ಕಂಟಿನ್ಯೂ ಆಗಿ ಮತ್ತಷ್ಟು ಒಳ್ಳೆಯದಾಗುತ್ತೆ. ಮತ್ತು ಇದು ಪಿತೃ ಕಾರ್ಯಗಳನ್ನು ಮಾಡಿಕೊಳ್ಳಲಿಕ್ಕೆ ತುಂಬ ಸೂಕ್ತವಾದ ಸಮಯ ಕೇತು ಮಖ ನಕ್ಷತ್ರಕ್ಕೆ ಬಂದಾಗ. ಹಾಗಾಗಿ ಇದು ರೈಟ್ ಟೈಮ್. ಮಹಾಲ್ಯ ಅಮಾವಾಸ್ಯೆವರೆಗೂ ಕಾಯಕ್ಕೆ ಹೋಗಬೇಡಿ. ಡಿಸೆಂಬರ್ವರೆಗೂ ಕೇತು ಅದೇ ನಕ್ಷತ್ರದಲ್ಲಿ ಸಂಚರಿಸ್ತಾ ಇದ್ದಾರೆ. ಆ ಟೈಮಲ್ಲಿ ಮಾಡಿಕೊಂಡ್ರೂ ಒಳ್ಳೆಯದೇ. ಅಥವಾ ಈಗ ನಿಮ್ಗೇನಾದರೂ ಆ ಥರ ಪಿತೃ ಸಮಸ್ಯೆಗಳಿದ್ದು, ಪಿತೃ ಶಾಪಗಳಿದ್ದು, ಅದರಿಂದ ನಿಮ್ಮ ಜಾತಕದಲ್ಲಿ ಹಲವಾರು ತೊಂದರೆಗಳನ್ನು ನೀವು ಎದುರಿಸ್ತಾ ಇದ್ದರೆ ಈಗ ನಿಮಗೆ ಗೊತ್ತಿರುವಂತಹ ಪುರೋಹಿತರನ್ನು ಭೇಟಿ ಮಾಡಿ, ಈ ಶ್ರೀರಂಗಪಟ್ಟಣ ಹತ್ತಿರ ಇರೋರು ಶ್ರೀರಂಗಪಟ್ಟಣಕ್ಕೆ ಹೋಗಿ ಅಲ್ಲಿ ಪಶ್ಚಿಮ ವಾಹಿನಿಯಲ್ಲಿ ಆ ಥರದೊಂದು ಕಾರ್ಯವನ್ನು ಮುಗಿಸ್ಕೊಳ್ಳಿ. ನಿಮಗೆ ಎಲ್ಲೆಲ್ಲಿ ಹತ್ತಿರ ಆಗುತ್ತೆ ನದಿಯ ತೀರದಲ್ಲಿ ಇದನ್ನು ಮಾಡಬೇಕು. ನಿಮ್ಮ ಪುರೋಹಿತರ ಸಲಹೆ ತೆಗೆದುಕೊಂಡು ಪಿತೃ ಕಾರ್ಯಗಳನ್ನು ಮುಗಿಸ್ಕೊಳ್ಳಿ. ಅದು ನಿಮ್ಗೆ ಇನ್ನಷ್ಟು ಬಲ ಕೊಡುತ್ತೆ. ಜೊತೆಗೆ ಗುರು ಕೂಡ ಬಲ ಕೊಡ್ತಾ ಇರೋದ್ರಿಂದ ಆ ಕ್ರಿಯೆಯನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅದಕ್ಕಾಗಿ ಇಲ್ಲೇ ಹೇಳ್ತಾ ಇದ್ದೀನಿ. ಓಕೆ, ಇನ್ನು ಗುರು 12ನೇ ಮನೆಯಲ್ಲಿದ್ದಾಗ 12ನೇ ಮನೆ ಆಸ್ಪತ್ರೆ ಖರ್ಚುಗಳನ್ನು ತಿಳಿಸುತ್ತೆ. ಸೊ ಆಸ್ಪತ್ರೆ ಅಂದಾಗ ಅಲ್ಲಿ ಡಾಕ್ಟರ್ಸ್, ನಿಮಗೆ ಒಳ್ಳೆಯ ಡಾಕ್ಟರ್ಸ್ಗಳು ಸಿಗ್ತಾರೆ. ಅವರು ಕೊಡುವ ಮೆಡಿಸಿನ್ಸ್ ಈಗ ವರ್ಕ್ ಆಗುತ್ತೆ, ಖರ್ಚುಗಳು ಕಡಿಮೆ ಆಗುತ್ತೆ. ಇದಿಷ್ಟು 12ನೇ ಮನೆಯ ಗುರು ನಿಮಗೆ ಹಲವಾರು ಉಪಯೋಗಗಳನ್ನು ತಂದು ಕೊಡ್ತಾರೆ. ಖರ್ಚು ವೆಚ್ಚಗಳ ಕಂಟ್ರೋಲ್ ಅವರ ಕಡೆ ಇರೋದ್ರಿಂದ ದುಡಿದುದನ್ನೆಲ್ಲ ಒಳ್ಳೆಯ ವಿಚಾರಗಳಿಗೆ ಖರ್ಚು ಮಾಡಿ ಅಸೆಟ್ ಮಾಡ್ಕೊಳ್ಳಿ. ಅದನ್ನು ಒಳ್ಳೆಯ ವ್ಯಯವಾಗಿ ತೋರಿಸ್ಕೊಳ್ಳೋದಕ್ಕೆ ಇದು ಸೂಕ್ತವಾದ ಸಮಯ. ಓಕೆ, ಈಗ ಗುರುವಿನ ಪ್ರಮುಖ ದೃಷ್ಟಿಗಳ ಕಡೆ ಗಮನ ಕೊಡೋಣ. ಗುರುವಿನ 5ನೆಯ ದೃಷ್ಟಿ ವೃಶ್ಚಿಕ ರಾಶಿಯ ಮೇಲೆ ಬೀಳುತ್ತೆ. ವೃಶ್ಚಿಕ ರಾಶಿ ನಿಮಗೆ ಯಾವುದು? 4ನೇ ಮನೆ. 4ನೇ ಮನೆ ಅಂದರೆ ಅದು ತಾಯಿ, ಸುಖಸ್ಥಾನ, ವೆಹಿಕಲ್, ಮನೆ ಎಲ್ಲವನ್ನ ಹೇಳ್ತೀವಲ್ವಾ, ನಾವು ವಾಸಿಸುವ ಮನೆ. ಹಾಗಾಗಿ ಮೊದಲನೇದಾಗಿ ತಾಯಿಯ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತೆ. ಇನ್ನು ತಾಯಿಯ ಸ್ಥಾನದಲ್ಲಿ ಇರುವವರಿಂದ ನಿಮಗೆ ಏನು ಒಂದಷ್ಟು ಉಪಯೋಗ ಆಗುತ್ತೆ, ಧನಲಾಭ ಆಗುತ್ತೆ, ಅವರಿಂದ ನಿಮಗೊಂದಷ್ಟು ನೆರವು ಸಿಗಬಹುದು. ಅದರ ಜೊತೆಗೆ ಮನೆಯ ನವೀಕರಣಕ್ಕೆ ಖರ್ಚುಗಳಾಗಬಹುದು. ವೆಹಿಕಲ್ಗಳನ್ನು ಬದಲಾಯಿಸಿ ಬೇರೆ ವೆಹಿಕಲ್ನ ತೆಗೆದುಕೊಳ್ತೀರಾ, ಅಲ್ಲಿ ಒಂದಷ್ಟು ಖರ್ಚುಗಳಾಗ್ಬೋದು. 4ನೇ ಮನೆ ವಿದ್ಯಾಸ್ಥಾನ ಆಗಿರೋದ್ರಿಂದ ಮಕ್ಕಳಿಗೋಸ್ಕರ ಒಂದಷ್ಟು ಖರ್ಚುಗಳು ಕೂಡ ಆಗ್ಬೋದು, ಅವರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ. ಈ ರೀತಿ 4ನೇ ಮನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಖರ್ಚುಗಳು ಎದುರಾಗ್ತವೆ. ಅದು ಒಳ್ಳೆಯ ಖರ್ಚುಗಳಾಗುತ್ತವೆ, ಅದನ್ನು ಗುರು ನೋಡ್ಕೊಳ್ತಾರೆ. ಹಾಗಾಗಿ 4ನೇ ಮನೆಯು ನಿಮಗೆ ಯಾವುದೇ ರೀತಿಯ ತೊಂದರೆಗಳನ್ನು ಕೊಡಲ್ಲ. ಒಂದಷ್ಟು ಖರ್ಚುಗಳು ಬರ್ತವೆ, ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ. ಇನ್ನು ಇದೇ ಗುರು 7ನೇ ದೃಷ್ಟಿಯನ್ನು ನಿಮ್ಮ 6ನೇ ಮನೆಗೆ ಕೊಡ್ತಾರೆ. ಇಲ್ಲೇ ಎಚ್ಚರವಾಗಿರಬೇಕು. ಯಾಕೆ ಅಂದರೆ 6ನೇ ಮನೆ ರೋಗಸ್ಥಾನ. ಗುರು ಬಂದಾಗ ಸ್ವಲ್ಪ ಸೋಮಾರಿತನ ಜಾಸ್ತಿಯಾಗಿ ದೇಹದಲ್ಲಿ ಏನು ಬೊಜ್ಜು ಹೆಚ್ಚಾಗಿ ಕೊಲೆಸ್ಟ್ರಾಲ್ ಈ ಥರದ ಸಮಸ್ಯೆಗಳು ಸಾಮಾನ್ಯವಾಗಿ ಎಲ್ಲರಿಗೂ ಕಾಡುತ್ತೆ. ಆದರೆ ನಿಮಗೆ 12ನೇ ಮನೆಯಲ್ಲಿದ್ದುಕೊಂಡು ನಿಮ್ಮ 6ನೇ ಮನೆಗೆ ಗುರುವಿನ 7ನೇ ದೃಷ್ಟಿ ಬೀಳ್ತಾ ಇದೆ. ಅದು ನೀಚ ಸ್ಥಾನ ಆಗಿದೆ, ಮಕರ ರಾಶಿ. ಸೊ ನಿಮಗೆ ಸ್ವಲ್ಪ ಈ ಸಾಲಗಳಿಂದ ಮುಕ್ತಿ ಸಿಕ್ಕರೂ ಅಥವಾ ಶತ್ರುಗಳಿಂದ ಮುಕ್ತಿ ಸಿಕ್ಕರೂ ಆರೋಗ್ಯ ಬಾಧೆ ಜಾಸ್ತಿ ಆಗುತ್ತೆ. ಸ್ಪೆಷಲಿ ಲಿವರ್ ಸಂಬಂಧಿತ ವಿಚಾರಗಳಲ್ಲಿ ನೀವೇನಾದರೂ ಬಳಲ್ತಾ ಇದ್ದರೆ ಅದು ಮತ್ತಷ್ಟು ತೊಂದರೆ ಕೊಡಬಹುದು. ಸೊ ಹಾಗಾಗಿ ಗುರು ಅಲ್ಲಿಗೆ ಬಂದು ನಿಮಗೆ ಹೇಳ್ತಾ ಇರೋದು, ಈ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಬಿಡಿ.
ಸರಿಯಾದ ಏನು ಡಯಟ್ ಮಾಡ್ತಾ ಇಲ್ಲ, ಸಿಕ್ಕಿದ್ದನ್ನೆಲ್ಲ ತಿಂತಾ ಇದ್ದೀರಾ, ದೇಹದ ಏನು ತೂಕವನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದೀರಾ ಅಂದರೆ ಅದು ನೇರವಾಗಿ ನಿಮ್ಮ ಲಿವರ್ಗೆ, ನಿಮ್ಮ ದೇಹಕ್ಕೆ ತೊಂದರೆಗಳನ್ನು ಕೊಡುತ್ತೆ. ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಜಾಸ್ತಿ ಆಗುತ್ತೆ, ಹೊಟ್ಟೆಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಬಳಲಬೇಕಾಗತ್ತೆ. ಅದರ ಕಡೆ ಹೆಚ್ಚಿನ ಗಮನ ಕೊಡಿ. ಉಳಿದಂತೆ ನಿಮ್ಮ ಸಾಲ ತೀರಿಸ್ಕೊಳ್ಳೋದಕ್ಕಾಗಲಿ ಅಥವಾ ಶತ್ರುಗಳನ್ನು ಏನು ಗೆಲ್ಲೋದಕ್ಕಾಗಲಿ ಅಥವಾ ಸೇವೆಯಲ್ಲಿರೋರಿಗೆ ರೆಸ್ಪೆಕ್ಟ್ ಸಿಗೋದಕ್ಕಾಗಲಿ ಗುರು ಸಪೋರ್ಟ್ ಮಾಡ್ತಾರೆ. ಇನ್ನು ಎಕ್ಸಾಮ್ ಬರಿತಾ ಇರೋರು, ಕಾಂಪಿಟೇಟಿವ್ ಎಕ್ಸಾಮ್ ಬರಿತಾ ಇರೋರಿಗೆ ಜ್ಞಾನಾರ್ಜನೆ ತುಂಬ ಚೆನ್ನಾಗಾಗುತ್ತೆ, ಮಾರ್ಕ್ಸ್ ತುಂಬ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ 6ನೇ ಮನೆಯ ಇಂಪ್ಯಾಕ್ಟ್ ಆ ರೋಗ ವಿಚಾರದಲ್ಲಿ ಸ್ವಲ್ಪ ನೀವು ತೊಂದರೆಯನ್ನು ಅನುಭವಿಸಿದರೂ ಮಿಕ್ಕ ವಿಚಾರಗಳಲ್ಲಿ ಹೆಚ್ಚು ಲಾಭಗಳನ್ನು ಗುರು ತಂದು ಕೊಡ್ತಾರೆ. ಸ್ವಲ್ಪ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಆ್ಯಕ್ಟಿವ್ ಆಗಿ ಸೋಮಾರಿತನವನ್ನು ಬಿಡಿ, ಮೈಯನ್ನು ಸ್ವಲ್ಪ ದಂಡಿಸಿ ಬೆವರನ್ನು ತರಿಸಿ. ಓಕೆ, ಈಗ ಮುಂದಿನ ದೃಷ್ಟಿ ಯಾವುದು? ಅದು ಮೀನರಾಶಿ. ಮೀನರಾಶಿ ನಿಮಗೆ ಅಷ್ಟಮ ಸ್ಥಾನ, ಗುರುವಿಗೂ ಕೂಡ ಅದು ಸ್ವಂತ ಮನೆ. ಈಗ ಅಷ್ಟಮ ಸ್ಥಾನಕ್ಕೆ ಗುರುವಿನ ದೃಷ್ಟಿ ಬಿದ್ದಾಗ ಡೆಫಿನೆಟ್ಲಿ ಪಿತ್ರಾರ್ಜಿತ ಆಸ್ತಿ ಬಂದು ನಿಮ್ಮ ಕೈ ಸೇರುತ್ತೆ. ಈ ಹಿಂದೆ ನೀವು ಮಾಡಿದಂತಹ ಹೂಡಿಕೆಯಿಂದ ನಿಮಗೆ ಈಗ ಲಾಭ ಸಿಗುತ್ತೆ. ಅಥವಾ ಇನ್ಸುರೆನ್ಸ್, PF ಈ ಥರದ ಅಮೌಂಟ್ ಮೆಚುರಿಟಿ ಪಡ್ಕೊಂಡು ಒಂದಷ್ಟು ಹಣ ಬರುತ್ತೆ. ಅಥವಾ ತುಂಬ ದಿನದಿಂದ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಇತ್ತು, ಅದನ್ನು ಸೇಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ, ಅದಕ್ಕೆ ಈಗ ಅವಕಾಶಗಳು ಕ್ರಿಯೇಟ್ ಆಗುತ್ತೆ. ಒಟ್ಟಾರೆ ಒಂದಷ್ಟು ಹಣ ಬಂದು ಸೇರುತ್ತೆ. ಆ ಹಣವನ್ನು ನೀವು ಏನಕ್ಕೆ ಯೂಸ್ ಮಾಡಬೇಕು? ಒಂದು ಅಸೆಟ್ ಮಾಡ್ಕೊಳ್ಳಿಕ್ಕೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಒಂದು ಮನೆಯನ್ನು ಅಥವಾ ಅಪ್ಗ್ರೇಡ್ ಮಾಡಲಿಕ್ಕೋ, ವೆಹಿಕಲ್ನ ಅಪ್ಗ್ರೇಡ್ ಮಾಡಲಿಕ್ಕೋ, ಹೊಸದಾಗಿ ಮನೆ ತೆಗೆದುಕೊಳ್ಳಿಕ್ಕೋ, ಈ ಥರ ಒಂದು ಒಳ್ಳೆಯ ವ್ಯಯವಾಗಿ ಮಾಡಿಕೊಂಡ್ರೆ ಬಂದ ದುಡ್ಡು ನಿಮ್ಮ ಹತ್ರನೇ ಉಳ್ಕೊಳ್ಳುತ್ತೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ 12ನೇ ಮನೆಯಲ್ಲಿ ಗುರುವಿನ ಸಂಚಾರದಿಂದ ವಿದೇಶಗಳಲ್ಲಿ ಕೆಲಸಕ್ಕೆ ಟ್ರೈ ಮಾಡ್ತಿರೋರಿಗೆ ಕೆಲಸ ಸಿಗುತ್ತೆ. ಉನ್ನತ ವ್ಯಾಸಂಗಕ್ಕೆ ಟ್ರೈ ಮಾಡ್ತಿರೋರಿಗೆ ಡೆಫಿನೆಟ್ಲಿ ವೀಸಾ, ಅಡ್ಮಿಷನ್ ಈ ಥರದ ಏನಾದರೂ ತೊಂದರೆಗಳಿದ್ದರೆ ಅದು ಸರಿ ಹೋಗುತ್ತೆ. ಅದರ ಜೊತೆಗೆ ಅನಿರೀಕ್ಷಿತ ಧನಲಾಭ, ಬಾಕಿ ಉಳಿದುಕೊಂಡಿದ್ದಂತಹ ಕೆಲಸಗಳು ಈಗ ಒಂದೊಂದಾಗೆ ನಿಮ್ಮ ಕೈ ಹಿಡಿತವೆ. ಇದೆಲ್ಲವೂ ಚೆನ್ನಾಗಿದೆ. ಇದರ ಜೊತೆಗೆ ಗುರು ಪುನರ್ವಸು ನಕ್ಷತ್ರದಲ್ಲಿ ಸಂಚರಿಸಬೇಕಾದ್ರೆ ಅಂದರೆ ತಮ್ಮದೇ ನಕ್ಷತ್ರ, ತಮ್ಮ ಬಲವನ್ನು ಮತ್ತಷ್ಟು ಜಾಸ್ತಿ ಮಾಡ್ಕೊಳ್ತಾರೆ. ನಂತರ ಪುಷ್ಯ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾರೆ. ಈ ಕೆಲಸದಲ್ಲಿ ಸ್ವಲ್ಪ ಅಡೆತಡೆ, ಗೊಂದಲಗಳು ಸೃಷ್ಟಿಯಾಗುತ್ತೆ. ಅದರ ಜೊತೆಗೆ ಒಂದು ಸ್ಟೆಬಿಲಿಟಿ ಸಿಗುತ್ತೆ, ಸ್ಥಿರತೆಯನ್ನು ಕಂಡುಕೊಳ್ತೀರಾ ಈ ಒಂದು ಪುಷ್ಯ ನಕ್ಷತ್ರದಲ್ಲಿ ಏನು ಗುರು ಸಂಚಾರ ಮಾಡಬೇಕಾದ್ರೆ. ಇನ್ನು ಆಶ್ಲೇಷ ನಕ್ಷತ್ರದಲ್ಲಿ ಸಂಚಾರ ಮಾಡಬೇಕಾದ್ರೆ ನಿಮ್ಮ ಚಾಣಾಕ್ಷತನ ತುಂಬ ಚೆನ್ನಾಗಿರುತ್ತೆ, ಬುದ್ಧಿ ಸಖತ್ತಾಗಿ ವರ್ಕ್ ಆಗುತ್ತೆ, ವ್ಯಾಪಾರ ವೃದ್ಧಿ ಮಾಡ್ಕೊಳ್ತೀರಾ. ಉದ್ಯೋಗ ಕ್ಷೇತ್ರಗಳಲ್ಲಿ ನಿಮ್ಮ ಒಂದು ಚಾಕ್ಯಾಚಕ್ಯತೆ, ನೀವು ಕೆಲಸ ಮಾಡುವ ರೀತಿ ಎಲ್ಲವೂ ಗಣನೆಗೆ ಬರುತ್ತೆ. ಗೌರವ ಪ್ರಾಪ್ತಿಯಾಗುತ್ತೆ, ಪ್ರಶಸ್ತಿಗಳು ಹುಡ್ಕೊಂಡು ಬರುತ್ತೆ. ಅದು ಸರ್ಕಾರಿ ಅಧಿಕಾರಿಗಳಿರಲಿ, ಟೀಚರ್ಸ್ ಇರಲಿ, ಪ್ರೈವೇಟ್ ಎಂಪ್ಲಾಯೀಸ್ ಇರಲಿ, ಎಲ್ಲರಿಗೂ ಗುರು ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಗೌರವವನ್ನು ತಂದುಕೊಡುವ ರೀತಿ ಮಾಡಿಕೊಡ್ತಾರೆ. ಬಟ್ ಸ್ವಲ್ಪ ಈ ಕೆಲಸಕ್ಕೆ ಈ ಪುಷ್ಯ ನಕ್ಷತ್ರದಲ್ಲಿ ಸಂಚರಿಸಬೇಕಾದ್ರೆ ಸಣ್ಣ ಪುಟ್ಟ ಗೊಂದಲಗಳು ಕಂಡು ಬರುತ್ತವೆ. ಬಟ್ ಹೋಗ್ತಾ ಹೋಗ್ತಾ ಅದನ್ನು ಸ್ಥಿರತೆಯ ಹಂತಕ್ಕೆ ತಂದು ನಿಮಗೆ ಮಾನಸಿಕ ನೆಮ್ಮದಿಯನ್ನು ಕೊಡ್ತಾರೆ. ಸೊ ಓವರಾಲ್ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಬೇಕೇ ಹೊರತು ಒಂದು ಒಳ್ಳೆಯ ವ್ಯಯವಾಗಿ ಮಾಡಿಕೊಳ್ಳುವುದರ ಕಡೆ ಗಮನ ಕೊಟ್ಟರೆ ಗುರುವಿನ ಸಂಚಾರ 1 ವರ್ಷಗಳ ಕಾಲ ನಿಮಗೆ ಅತ್ಯುತ್ತಮವಾದ ಫಲಗಳನ್ನು ಕೊಡುತ್ತೆ. ಬದಲಾವಣೆ ಏಪ್ರಿಲಿಂದನೇ ಶುರುವಾಗಿದೆ. ಈ ಬದಲಾವಣೆಯನ್ನು ಹಂತ ಹಂತವಾಗಿ ಕೊನೆವರೆಗೂ ತಗೊಂಡೋಗಿ 2027 ಜೂನರ ಒಳಗೆ ಡೆಫಿನೆಟ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳು ಹಂತ ಹಂತವಾಗಿ ಕರಗುತ್ತೆ. ನಿಮ್ಮ ಲೈಫಲ್ಲೂ ಒಂದಷ್ಟು ಭರವಸೆಗಳು ಮೂಡುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಏನಾದರೂ ಕಮೆಂಟ್ಸ್ ಮಾಡಬೇಕು ಅಂದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ನಿಮ್ಮ ಏನು ಅನಿಸಿಕೆಯನ್ನು ಹಂಚ್ಕೊಳ್ಳಿ. ಹಾಗೆ ಅಂತಿಮವಾಗಿ ಪರಿಹಾರಗಳನ್ನು ಹೇಳೋದಾದರೆ ಗುರು ಅಂದ ತಕ್ಷಣ ದಕ್ಷಿಣ ಮೂರ್ತಿಗೆ ಪೂಜೆಯನ್ನು ಸಲ್ಲಿಸಿ ಅಂತ ಎಲ್ಲರೂ ಹೇಳ್ತಾರೆ. ಅದನ್ನು ನೀವು ಮುಂದುವರಿಸ್ಬೋದು. ಅದರ ಜೊತೆಗೆ ಗುರು ಚರಿತ್ರೆ ಪಾರಾಯಣ ನಿಮ್ಮ ಮನೆಯಲ್ಲಿ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು. ನಿಮ್ಮ ಇಷ್ಟ ದೇವರುಗಳನ್ನು ಪೂಜೆ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು. ಕಡಲೆಬೇಳೆಯನ್ನು ದಾನ ಮಾಡಿ, ವಿದ್ಯಾದಾನ ಮಾಡಿ, ಇದೆಲ್ಲವೂ ಗುರುವಿಗೆ ಖುಷಿಯಾಗುತ್ತೆ. ಗುರುವನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ತೀರಾ, ಅವರ ಆಶೀರ್ವಾದ ಇನ್ನೂ ಚೆನ್ನಾಗಿ ಸಿಗುತ್ತೆ. ಸಾಧ್ಯವಾದಷ್ಟು ಸಿಂಹರಾಶಿಯವರು ಹಳದಿ ವಸ್ತುಗಳನ್ನು ಬಳಸೋದಕ್ಕೆ ಟ್ರೈ ಮಾಡಿ. ಅದು ಬಟ್ಟೆ ಇರಲಿ, ಊಟ ಮಾಡೋದು ಹಾಗೆ ಇರಲಿ, ಒಟ್ಟಾರೆ ನಿಮ್ಮ ಜೊತೆ ಈ ಹಳದಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಹೆಚ್ಚು ಇಟ್ಕೊಳ್ಳಿ. ಇನ್ನು ಒಂದು ಮಂತ್ರವನ್ನು ಹೇಳೋದಾದರೆ ಓಂ ಬ್ರೂಂ ಬೃಹಸ್ಪತಿಯೇ ನಮಃ, ಅದನ್ನು ನಾನು ಡಿಸ್ಪ್ಲೇ ಮಾಡ್ತೀನಿ. ಓಂ ಬ್ರೂಂ ಬೃಹಸ್ಪತಿಯೇ ನಮಃ. ಈ ಒಂದು ಮಂತ್ರವನ್ನು ಪ್ರತಿ ಗುರುವಾರ 21 ಬಾರಿ ಇಲ್ಲ 108 ಬಾರಿ ಪಠಣೆ ಮಾಡಿ
ಆಗ ಸ್ವಲ್ಪ ಗುರು ಇನ್ನೂ ಚೆನ್ನಾಗಿ ಆ್ಯಕ್ಟಿವೇಟ್ ಆಗಿ ನಿಮಗೆ ಕೊಡಬೇಕಾಗದ್ದನ್ನು ಇನ್ನೂ ಹೆಚ್ಚಾಗಿ ಕೊಡಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದೇ ನನ್ನ ಬಯಕೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.